ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು ಪಿ ಎಮ್ ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಇವತ್ತು ನಾನು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಆನ್ಸರ್ಸ್ ಲೆವೆಲ್ 4 ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡಿದ್ದೀನಿ ಇವತ್ತು. ಒಂದಿಷ್ಟು ಪ್ರಶ್ನೆಗಳನ್ನು ತಯಾರು ಮಾಡಿದ್ದೀನಿ. ಆ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಕೊಟ್ಟದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಮೊದಲ ಪ್ರಶ್ನೆ ಕೊಟ್ಟಿದ್ದಾರೆ ಅವರು, ಐಡೆಂಟಿಫೈ ದ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಇಲ್ಲಿ ಏನು ಮಾಡ್ಬೇಕ್ರಿ, ಅವ್ರು ಒಂದು ಸೆಂಟೆನ್ಸ್ ಕೊಟ್ಟಾರ. ಆ ಸೆಂಟೆನ್ಸ್ನಲ್ಲಿ ನಾವೇನು ಮಾಡ್ಬೇಕ್ರಿ, ಆಬ್ಜೆಕ್ಟನ್ನು ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾರೆ. ದ ಸ್ಟೂಡೆಂಟ್ಸ್ ಪ್ಲೇಡ್ ಕ್ರಿಕೆಟ್. ದ ಸ್ಟೂಡೆಂಟ್ಸ್ ಪ್ಲೇಡ್ ಕ್ರಿಕೆಟ್. ಇಲ್ಲಿ ನೋಡ್ರಿ, ಒಂದು ಸೆಂಟೆನ್ಸ್ ಐತ್ರಿ, ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡಿದ್ರಿ, ಕ್ರಿಕೆಟನ್ನು ಆಡಿದ್ರು ಅಂತ ಇದ್ರ ಅರ್ಥ. ಇಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ಏನು ರೀ, ಸ್ಟೂಡೆಂಟ್ಸ್ ಅಂದ್ರೆ ಏನು ರೀ, ಇದು ಸಬ್ಜೆಕ್ಟ್ ರೀ. ಇದು ವಾಟ್ ಇಟ್ ಈಸ್ ಸಬ್ಜೆಕ್ಟ್. ಪ್ಲೇಡ್ ಇಟ್ ಈಸ್ ವರ್ಬ್. ಕ್ರಿಕೆಟ್ ಏನ್ರಿ ದ ಆಬ್ಜೆಕ್ಟ್. ಇದನ್ನು ಈ ಥರ ನೀವೇನು ಮಾಡ್ಬೋದು ರೀ, ತಿಳ್ಕೊರಿ. ಸ್ಟೂಡೆಂಟ್ಸ್ ಪ್ಲೇಡ್ ಅಂತಂತಂದ್ರೆ ಇದು ವರ್ಬ್ ಒಳಗೆ ಬರ್ತೈತೆ ರೀ, ಅಂದರೆ ವಿದ್ಯಾರ್ಥಿಗಳು ಏನು ಮಾಡಿದ್ರು ರೀ, ಆಟವನ್ನು ಆಡಿದ್ರು. ಸೆಕೆಂಡ್ ಕ್ವಶನ್ ಬರುತ್ತೆ ಏನಂತಂದರೆ, ದ ಶಾರ್ಟ್ಕಟ್ ಕೀ ಯೂಸ್ ಟು ಕಾಪಿ. ಕಾಪಿ ಅನ್ನುವಂಥ ಶಾರ್ಟ್ಕಟ್ ಕೀಯನ್ನು ಏನು ಅಂತ ಅಂದರೆ, ಒಂದು ಸ್ಪ್ರೆಡ್ಶೀಟ್ನಲ್ಲಿ ಅಥವಾ ಡಾಕ್ಯುಮೆಂಟ್ನಲ್ಲಿ ಕಾಪಿ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ನಾವೇನು ಮಾಡ್ತೇವೆ ರೀ, ಬಳಸ್ತೇವೆ ಅಂತ ಏನು ಮಾಡೋಣ ರೀ, ಕೇಳೋಣ. ನಾವು ಫಸ್ಟ್ ಏನು ಮಾಡೋಣ ರೀ, Ctrl+Z ನೋಡೋಣ. Ctrl+Z ಅಂದ್ರೆ ಏನು ರೀ ಇದು. ಇದು ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಅಂಡುಗೋಸ್ಕರ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಏನಾದರೂ ಡೆಲಿಟ್ ಮಾಡಿದ್ದನ್ನು ನಾವು ವಾಪಸ್ ತೊಗೊಂಬರ್ಬೇಕಂದ್ರೆ ನಾವು ಏನು ಮಾಡ್ತೀವಿ, Ctrl+Z ಯೂಸ್ ಮಾಡ್ತೀವಿ. Ctrl+V ಅಂದ್ರೆ ಪೇಸ್ಟ್. ಎದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಾವು, ಪೇಸ್ಟ್. ಕಾಪಿ ಮಾಡಿದ್ದನ್ನು ಪೇಸ್ಟ್ ಮಾಡಲು ಯೂಸ್ ಮಾಡ್ತೀವಿ ರೀ. Ctrl+C ದ ಆನ್ಸರ್, ಕಾಪಿ ಮಾಡಲು ಯೂಸ್ ಮಾಡ್ತೀವಿ ರೀ. Ctrl+X ಎದಕ್ಕೆ ಯೂಸ್ ಮಾಡ್ತೀವಿ, ಕಟ್ ಮಾಡಲು ಏನು ಮಾಡ್ತೀವಿ ನಾವು, Ctrl+X ಯೂಸ್ ಮಾಡ್ತೇವೆ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. an example for adjective is ಡ್ಯಾಶ್ ಅಂತ ಕೊಟ್ಟೋಣ. ಅಂದ್ರೆ ಇಲ್ಲೇ ಅಡ್ಜೆಕ್ಟಿವ್ಗೆ ಇಲ್ಲಿ ಒಂದು ಉದಾಹರಣೆಯನ್ನು ನೀಡ್ರಿ ಅಂತ ಏನು ಮಾಡೋಣ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ರೊಳಗೆ ಅಡ್ಜೆಕ್ಟಿವನ್ನು ಕಂಡಿಡ್ರಿ ಅಥವಾ ಅದಕ್ಕೊಂದು ಉದಾಹರಣೆಯನ್ನು ಕಂಡಿಡ್ರಿ ಅಂತ ಹೇಳೋಣ. ಮೊದಲಿಗೆ ಅಡ್ಜೆಕ್ಟಿವ್ ಅಂದ್ರೆ ತಿಳ್ಕೊರಿ. ನೌನನ್ನು ಅಂದರೆ ನಾಮಪದವನ್ನು ಡಿಸ್ಕ್ರೈಬ್ ಅಥವಾ ವರ್ಣನೆ ಮಾಡೋದಕ್ಕೆ ಏನಂತ ಗೊತ್ತ್ರಿ, ನಾವು ಅಡ್ಜೆಕ್ಟಿವ್ ಅಂತ ಕರೀತೀವಿ. ಇಲ್ಲಿ ಯಾವ್ದು ಬರುತ್ತಪ್ಪ ಅಂತಂತಂದರೆ ಫಸ್ಟ್ ಬರ್ತೈತೆ ರೀ, ದ ಆನ್ಸರ್ ಈಸ್ ಸ್ಮಾಲ್ ಅಂದ್ರೆ ನೋಡ್ರಿ. ಈಗ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಹತ್ರ ಒಂದು ಡ್ರೆಸ್ ಇದೆ ಅಂತ ತಿಳ್ಕೊರಿ. ಡ್ರೆಸ್ ಏನು ರೀ, ದ ನೇಮ್ ಆಫ್ ದ ಥಿಂಗ್. ಹೌದಾ, ನೇಮ್ ಆಫ್ ದ ಥಿಂಗ್ ಏನು ರೀ, ಇಟ್ ಈಸ್ ನೌನ್. ಆ ಸ್ಮಾಲ್ ಡ್ರೆಸ್ ಅಂತಂತಂದ್ರೆ ಸ್ಮಾಲ್ ಅನ್ನೋದು ಏನು ಹಾಕೈತ್ರಿ, ಇಲ್ಲೇ ಆ ಪದದ ವಿಶೇಷಣ ಹಾಕೈತಿ, ನಾಮ ವಿಶೇಷಣ ಹಾಕೈತ್ರಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಅಡ್ಜೆಕ್ಟಿವ್. ರನ್ ಅಂತಂದ್ರೆ ನೋಡ್ರಿ, ಇದು ವರ್ಬ್ ಹಾಕೈತ್ರಿ, ಓಡುವುದು. ಥಿಗ್ ಅಂತಂದ್ರೆ ಇದು ದಪ್ಪ ಆಗ್ತೈತ್ರಿ. ಈಟ್ ಅಂತಂದ್ರೆ ತಿನ್ನೋದು ಅಂದ್ರೆ ಏನು ರೀ, ಇದು ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಬ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಸಾರ್ಟ್ ಆಪ್ಷನ್ ಕ್ವಶನ್. ದ ಸಾರ್ಟ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ದ ಟ್ಯಾಬ್ ಅಂತ ಕೊಟ್ಟನು. ಅಂದ್ರೆ ದ ಶಾರ್ಟ್ ಆಪ್ಷನ್ ಏನಾಯ್ತಲ್ಲ, ಇದು ಯಾವ ಟ್ಯಾಬ್ನ ಅಂಡರ್ನಲ್ಲಿ ಬರುತ್ತೆ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಯಾವುದ್ರಿ ಆಪ್ಷನ್, ಸಾರ್ಟ್. ಸಾರ್ಟ್ ಅಂದ್ರೆ ಏನು ಗೊತ್ತ್ರಿ ನಿಮ್ಗೆ, ವಿಂಗಡಿಸುವುದಕ್ಕೆ ಏನಂತ ಗೊತ್ತಂದ್ರೆ ನಾವು ಸಾರ್ಟ್ ಅಂತ ಕರಿತೇವೆ. ದ ಆನ್ಸರ್ ಇಸ್ ಡಾಟಾ. ಈ ಡಾಟಾ ಟ್ಯಾಬ್ನಲ್ಲಿ ಏನು ಬರ್ತದೆ ಅಂದ್ರೆ ಸಾರ್ಟ್, ಫಿಲ್ಟರ್, ಆರ್ಗನೈಸಿಂಗ್ ಇವೆಲ್ಲ ಏನು ಬರ್ತಾವ್ರಿ, ಇವ ಕಾಲಮ್ಸ್ ಬರ್ತಾವೆ. ನೆಕ್ಸ್ಟ್ ಬರ್ತೈತೆ ರೀ ಫಾರ್ಮ್ಯಾಟ್ಸ್ ಒಳಗೆ ಏನು ಬರ್ತೈತೆ ಅಂತಂದ್ರೆ ಫಾಂಟ್ ಸ್ಟೈಲ್, ಬೋಲ್ಡ್, ಕಲರ್, ಸೈಜ್ ವೇರಿಯೇಷನ್, ಅಲೈನ್ಮೆಂಟ್, ಶೇಪ್ ಎಫೆಕ್ಟ್ಸ್, ಸ್ಪೆಸಿಫಿಕ್ ಚಾರ್ಟ್ಸ್ ಇವೆಲ್ಲ ಏನು ಬರ್ತಾವ್ರಿ, ಇವ ಫಾರ್ಮ್ಯಾಟ್ ಒಳಗೆ ಬರ್ತಾವ್ರಿ. ಫೈಲ್ ಒಳಗೆ ಏನು ಬರ್ತೈತೆ ಅಂತಂದ್ರೆ ನೀವು ಓಪನ್, ಸೇವ್ ಆ್ಯಸ್, ಪ್ರಿಂಟ್, ಶೇರಿಂಗ್, ಎಕ್ಸ್ಪೋರ್ಟಿಂಗ್, ಕ್ಲೋಸಿಂಗ್ ಇವೆಲ್ಲ ಏನು ಬರ್ತಾವ್ರಿ, ಫೈಲ್ ಒಳಗಡೆ ಬರ್ತಾವೆ. ಸ್ಟೈಲ್ ಒಳಗಡೆ ಏನು ಬರ್ತೈತೆ ಅಂತಂದ್ರೆ ಸ್ಟೈಲ್ ಟ್ಯಾಬ್ ಒಳಗೆ ಫಾಂಟ್ಸ್ ಬರ್ತೈತೆ ರೀ, ಕಲರ್ಸ್ ಬರ್ತೈತಿ, ಮತ್ತು ಲೇಔಟ್ಸ್, ಸ್ಪೇಸಿಂಗ್ ಇವೆಲ್ಲ ಏನು ಬರ್ತಾವ್ರಿ, ಸ್ಟೈಲ್ ಟ್ಯಾಬ್ ಒಳಗೆ ಬರ್ತಾವೆ. ನಿಮ್ಗೆ ಇಷ್ಟು ಗೊತ್ತ್ರಿ, ಏನಾಯ್ತು. ಈಗ ನಾವೇನು ಮಾಡೋಣ ರೀ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ. ದಿಸ್ ಈಸ್ ದ ಶಾರ್ಟ್ಕಟ್ ಕೀ ಫಾರ್ ಪೇಸ್ಟ್ ಆಪ್ಷನ್ ಇನ್ ಸ್ಪ್ರೆಡ್ಶೀಟ್ ಅಂತ ಕೊಟ್ಟ ನಾವು. ಅಂದರೆ ಸ್ಪ್ರೆಡ್ಶೀಟ್ನಲ್ಲಿ ಅಥವಾ ಡಾಕ್ಯುಮೆಂಟ್ನಲ್ಲಿ
ಓಕೆ, ಪೇಸ್ಟ್ ಮಾಡಲು ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಏನು ಮಾಡ್ಯಾನ ರೀ ಕೇಳ್ಯಾನ. ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಕೇಳ್ಯಾನ ರೀ. ಫಸ್ಟ್ ಬರ್ತೈತೆ ರೀ ಕಂಟ್ರೋಲ್ ಸಿ ಏನು ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಪಿ ಮಾಡಲು ಏನು ಮಾಡ್ತೀವಿ ರೀ ಕಂಟ್ರೋಲ್-C ಯೂಸ್ ಮಾಡ್ತೀವಿ. ಕಂಟ್ರೋಲ್-S ಸೇವ್ ಮಾಡಕ್ಕೆ ರೀ. ಓಕೆ, ಕಂಟ್ರೋಲ್-V ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಪೇಸ್ಟ್ ಮಾಡಲು ಯೂಸ್ ಮಾಡ್ತೀವಿ ರೀ. ಕಂಟ್ರೋಲ್-X ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಕಟ್ಗೋಸ್ಕರ ಏನು ಮಾಡ್ತೀವಿ ರೀ ಯೂಸ ಮಾಡ್ತೇವೆ. ಓಕೆ, ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಶಾರ್ಟ್ಕಟ್ ಕೀ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನಾವು. ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಐಡಿಯಲ್ ಮೆಸೇಜ್ ಅಂತ ಕೇಳ್ಯಾನ ನಾವು. ಅಂದ್ರೆ ಒಂದು ಉತ್ತಮ ಸಂದೇಶದ ಗುಣಲಕ್ಷಣಗಳನ್ನ ಯಾವ ಥರ ಇರ್ತಾವೆ ರೀ, ಗುಣಲಕ್ಷಣಗಳು ಯಾವ ಥರ ಇರ್ತಾವೆ ಅಂತ ಏನು ಮಾಡ್ಯಾನ ರೀ ಕೇಳ್ಯಾನ. ಓಕೆ, ಒಂದನೇದು ಕ್ಲಿಯರ್ ಅಂದ್ರೆ ಏನು ರೀ ಸ್ಪಷ್ಟವಾಗಿರ್ಬೇಕು ರೀ. ಎರಡನೇದು ಕನ್ಸೈಸ್ ಅಂತಂತಂದ್ರೆ ಸಂಕ್ಷಿಪ್ತವಾಗಿರ್ಬೇಕು ರೀ. ಮೂರನೇದು ಅಕ್ಯುರೇಟ್ ಅಂತಂತಂದ್ರೆ ಓಕೆ ನಿಖರವಾಗಿರಬೇಕು. ಸೊ ದ ಆನ್ಸರ್ ಈಸ್ ಆಲ್ ಆಫ್ ದ ಎಬವ್. ಓಕೆ, ಸೊ ಒಂದು ಉತ್ತಮ ಸಂದೇಶದ ಗುಣಲಕ್ಷಣಗಳು ಇವೆಲ್ಲ ಏನಾಗಿರ್ಬೇಕು ರೀ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲೊಂದು ಪ್ರಶ್ನೆ ಐತ್ರಿ. ಸೊ ಇಲ್ಲಿ ನೋಡೋಣ ನಾವು. ಪ್ರಶಾಂತ್ ವರ್ಕ್ಸ್ ಫಾರ್ ಸುರ್ಭಿ ಹೂ ಈಸ್ ಅ ಬಿಸ್ನೆಸ್ ವುಮೆನ್. ಪ್ರಶಾಂತ್ ಈಸ್ ಆ್ಯನ್ ಡ್ಯಾಶ್ ಅಂತ ಕೊಟ್ಟಾರ ಅವ್ರು. ಓಕೆ, ಸೊ ನೋಡ್ರಿ ಪ್ರಶಾಂತ್ ಎಂಬವ್ರು ಏನು ರೀ ಒಬ್ಬ ವರ್ಕರ್ ರೀ. ಅವೇನು ಮಾಡ್ತಾನೆ ರೀ ಸುರ್ಭಿ ಅನ್ನುವಂಥ ವ್ಯಕ್ತಿಗೋಸ್ಕರ ಏನು ಮಾಡ್ತಾನೆ ರೀ ಕೆಲಸ ಮಾಡ್ತಾನೆ. ಅವಳೇನು ರೀ ಶಿ ಈಸ್ ಅ ಬಿಸ್ನೆಸ್ ವುಮೆನ್. ಓಕೆ, ಸೊ ಹಾಗಿದ್ರೆ ಪ್ರಶಾಂತ್ ಯಾರು ಅಥವಾ ಏನು ಅಂತ ಅವ್ರು ಏನು ಮಾಡ್ಯಾರ ರೀ ಕೇಳ್ಯಾರ. ಓಕೆ, ಪ್ರಶಾಂತನ ಕಾರ್ಯ ಅಥವಾ ಪೊಸಿಷನ್ ಏನು ಅಂತ ಅವ್ರು ಏನು ಮಾಡ್ಯಾರ ರೀ ಕೇಳ್ಯಾರ. ಸೊ ಎಂಟ್ರಪ್ರನರ್ ಅಂತ ಕರಿತೀವಿ ರೀ. ಸೊ ಅಂದ್ರೆ ಏನು ಗೊತ್ತ್ರಿ ಉದ್ಯಮಿ. ಸೊ ಯಾರಾದರೂ ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಏನಂತಾರೆ ನಾವು ಉದ್ಯಮಿ ಅಂತ ಕರಿತೀವಿ ಅಲ್ಲ. ಓಕೆ, ಸೊ ಎರಡನೇದು ಸ್ಕಿಲ್ಡ್ ವರ್ಕರ್. ಓಕೆ, ಸ್ಕಿಲ್ಡ್ ವರ್ಕರ್ ಅಲ್ರಿ. ಓಕೆ, ಮೂರನೇದು ಏನು ರೀ ಸ್ಕಿಲ್ಡ್ ವರ್ಕರ್ ಅಂತಂದ್ರೆ ಏನು ಗೊತ್ತ್ರಿ ಕೌಶಲ್ಯ ಹೊಂದಿರತಕ್ಕಂಥ ವ್ಯಕ್ತಿಗೆ ಅಥವಾ ಕೆಲಸಗಾರರಿಗೆ ನಾವು ಏನಂತಾರೆ ಸ್ಕಿಲ್ಡ್ ವರ್ಕರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ವ್ಯಾಪಾರಿ ಅಂತ ಕರಿತೀವಿ ನಾವು. ಓಕೆ, ವ್ಯಾಪಾರಿ ಅಲ್ಲ ರೀ. ಓಕೆ, ಸೊ ಯಾಕಲ್ಲ ಅಂದ್ರೆ ನಾವು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡೋದು. ದ ಆನ್ಸರ್ ಇಸ್ ವೇಜ್ ಎಂಪ್ಲಾಯ್ಡ್ ಪರ್ಸನ್ ಅಂತಂದ್ರೆ ಒಬ್ಬ ವೇತನವನ್ನು ಪಡಿತಿರ್ತಕ್ಕಂಥ ವ್ಯಕ್ತಿ. ಓಕೆ, ಕೂಲಿಯನ್ನು ಪಡಿತಿರ್ತಕ್ಕಂಥ ವ್ಯಕ್ತಿಗೆ ನಾವೇನಂತೀವಿ ವೇಜ್ ಎಂಪ್ಲಾಯ್ಡ್ ಪರ್ಸನ್ ಅಂತ ಕರಿತೀವಿ. ದ ಆನ್ಸರ್ ಇಸ್ ವೇಜ್ ಎಂಪ್ಲಾಯ್ಡ್ ಪರ್ಸನ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ. ಅ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಕೊಟ್ಟಾರ. ಅಂದ್ರೆ ಇಲ್ಲಿ ನಾಮಪದದ ಬದಲಾಗಿ ಬಳಸುವ ಇನ್ನೊಂದು ಹೆಸರನ್ನು ಏನು. ಸೊ ನೌನ ಬದಲಾಗಿ ನಾವು ಇನ್ನೂ ಏನು ಬೇರೆ ಯಾವ ವರ್ಡನ್ನು ಬಳಸ್ತೇವೆ ಅಂತೇಳಿ. ಇಟ್ ಈಸ್ ವೆರಿ ಈಸಿ. ಸೊ ದ ಆನ್ಸರ್ ಇಸ್ ಪ್ರನೌನ್. ಓಕೆ, ಸೊ ನೌನ್ ಅಂತಂದರೆ ಈಗ ನೋಡ್ರಿ ರಮೇಶ್, ಮಹೇಶ್, ಸಂತೋಷ್ ಇವೆಲ್ಲ ನೌನ್ ಅಂತ ಕರೀತಾರೆ, ನೇಮ್ ಆಫ್ ದ ಪರ್ಸನ್. ಬಟ್ ಇನ್ಸ್ಟೆಡ್ ಆಫ್ ನೇಮ್ ಆಫ್ ದ ಪರ್ಸನ್ ಹೀಸ್, ಹರ್ ಅಂತ ಕರಿತೇವಲ್ಲ, ಇವಕ್ಕೆಲ್ಲ ನಾವು ಏನಂತೀವಿ ಪ್ರೊನೌನ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಬರ್ತೈತ್ರಿ ಇಲ್ಲಿ ಅಡ್ಜೆಕ್ಟಿವ್ ಅಂತ ಕೊಟ್ಟನ. ಅಡ್ಜೆಕ್ಟಿವ್ ಅಂತಂದ್ರೆ ಏನು ಗೊತ್ತ್ರಿ ಇದಕ್ಕೆ ನಾವೇನಂತೇವೆ ರೀ ನೌನನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಏನಂತ ಗೊತ್ತಂದ್ರೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಓಕೆ, ಸೊ ವರ್ಬ್ ಅಂದ್ರೆ ಏನು ರೀ ಇಟ್ ಈಸ್ ಅ ಕ್ರಿಯಾಪದ. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶಿ ಈಸ್ ರನ್ನಿಂಗ್. ಓಕೆ, ಸೊ ಅಡ್ವರ್ಬ್ ಅಂದರೆ ಏನು ಗೊತ್ತಂದ್ರೆ ನಿಮ್ಗೆ ಹೇಳ್ಬೇಕಂತಂದ್ರೆ ಸೊ ಇದು ವರ್ಬನ್ನು ಡಿಸ್ಕ್ರೈಬ್ ಮಾಡ್ತೈತೆ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಹೀ ಈಸ್ ಗೋಯಿಂಗ್ ವೆರಿ ಫಾಸ್ಟ್. ಓಕೆ, ಸೊ ಗೋಯಿಂಗ್ ಏನು ರೀ ವರ್ಬ್ ರೀ, ವೆರಿ ಫಾಸ್ಟ್ ಐತಲ್ಲ ರೀ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅಡ್ವರ್ಬ್. ಓಕೆ, ಸೊ ಈ ಥರ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ 9. ಸೆಂಟೆನ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅಂತ ಕೊಟ್ಟಾರ. ಅಂದ್ರೆ ವಾಕ್ಯವನ್ನು ನಾವು ಹೀಗೂ ಕೂಡ ಏನು ಮಾಡ್ಬೋದು ರೀ ವ್ಯಾಖ್ಯಾನಿಸಬಹುದು ಅಂತ ಕೇಳ್ಯಾನವ್ರು. ಓಕೆ, ಸೊ ಗ್ರೂಪ್ ಆಫ್ ಐಡಿಯಾಸ್ ದಟ್ ಫ್ರಮ್ ಕಂಪ್ಲೀಟ್ ಪ್ಯಾರಾಗ್ರಾಫ್ ಅಂತಂತಂದ್ರೆ ಸೊ ಸಂಪೂರ್ಣ ಪ್ಯಾರಾಗ್ರಾಫನ್ನು ರೂಪಿಸುವ ವಿಚಾರಗಳ ಗುಂಪಿಗೆ ನಾವೇನು ಅನ್ನೋದಿಲ್ಲ ರೀ ಓಕೆ ಸೆಂಟೆನ್ಸ್ ಅನ್ನೋದಿಲ್ಲ ರೀ. ಎರಡನೇದೇನೆಂದ್ರೆ ಅ ಸೆಟ್ ಆಫ್ ರೂಲ್ಸ್ ದಟ್ ವಿ ಮಸ್ಟ್ ಫಾಲೋ ಟು ರೈಟ್ ಕರೆಕ್ಟ್ಲಿ ಅಂತಂದ್ರೆ ಸೊ ಸರಿಯಾಗಿ ಬರೆಯಲು ನಾವು ಅನುಸರಿಸಬೇಕಾದ ನಿಯಮಗಳ ಸೆಟ್ಗಳನ್ನು ನಾವೇನು ಅನ್ನೋದಿಲ್ಲ ರೀ ವಾಕ್ಯ ಅಂತ ಅನ್ನೋದಿಲ್ಲ. ಓಕೆ, ಸೊ ಸೆಟ್ ಆಫ್ ವರ್ಡ್ಸ್ ದಟ್ ಕಂಟೈನ್ ಬೇಸಿಕ್ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತಂದ್ರೆ ಮೂಲ ವಿರಾಮ ಚಿಹ್ನೆಗಳನ್ನು ಒಳಗೊಂಡಿರೋ ಪದಗಳ ಗುಂಪಿಗೂ ನಾವೇನು ಅನ್ನೋದಿಲ್ಲ ರೀ
ಸೆಂಟೆನ್ಸ್ ಅಂತ ಅನ್ನೋದಿಲ್ಲ. ಓಕೆ, ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಮ್ಯುನಿಕೇಟ್ಸ್ ಅ ಕಂಪ್ಲೀಟ್ ಥಾಟ್, ಅಂದರೆ ಸಂಪೂರ್ಣ ಆಲೋಚನೆಗಳನ್ನು ಅಥವಾ ಮೀನಿಂಗನ್ನು ತಿಳಿಸುವ ಪದಗಳ ಗುಂಪಿಗೆ ಏನಂತೀವಿ ನಾವು ಸೆಂಟೆನ್ಸ್ ಅಂತ ಏನು ಮಾಡ್ತೀವಿ ರೀ, ಕರಿತೇವೆ. ಓಕೆ, ದ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಬರ್ತೈತೆ ರೀ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಐಡೆಂಟಿಫೈ ದ ಇಂಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ದ ಬ್ಯಾಂಡ್ ಪ್ಲೇಡ್ ದ ಮ್ಯೂಸಿಕ್ ಫಾರ್ ದ ಆಡಿಯನ್ಸ್. ಓಕೆ, ಸೊ ಈ ವಾಕ್ಯದಲ್ಲಿ ಏನು ಕೇಳ್ಯಾನ, ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಕಂಡುಹಿಡ್ರಿ ಅಂತ ಏನು ಮಾಡ್ಯಾನ್ರಿ, ಕೇಳ್ಯಾನ. ಸೊ ಇಲ್ಲಿ ಏನು ರೀ ದ ವಾಕ್ಯದ ಮೀನಿಂಗ್ ಅಂತಂದ್ರೆ, ಬ್ಯಾಂಡ್ನವರು ಪ್ರೇಕ್ಷಕರಿಗೋಸ್ಕರ ಸಂಗೀತವನ್ನು ನುಡಿಸಿದ್ರು. ಓಕೆ, ಸೊ ಇಲ್ಲಿ ನೋಡ್ರಿ ದ ಬ್ಯಾಂಡ್. ಓಕೆ, ಇದೇನು ರೀ ದ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಬ್ಜೆಕ್ಟ್. ಏನು ರೀ ದ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಬ್ಜೆಕ್ಟ್. ಪ್ಲೇಡ್ ಅಂದರೆ ಏನು ರೀ ದ, ಓಕೆ, ದಟ್ ಈಸ್ ಕಾಲ್ಡ್ ಆ್ಯಸ್ ವರ್ಬ್. ಓಕೆ, ಮ್ಯೂಸಿಕ್ ಅಂದರೆ ಏನು ರೀ ದ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಬ್ಜೆಕ್ಟ್. ಫಾರ್ ವಿಚ್ ಆಡಿಯನ್ಸ್, ದಿಸ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ಯಾನ್ರವ, ಏನಂತಂದ್ರೆ, ವಾಟ್ ಕೀ ಡು ಯು ಯೂಸ್ ಟು ಕಟ್ ಸಮಥಿಂಗ್ ಇನ್ ಸ್ಪ್ರೆಡ್ಶೀಟ್ ಅಂತ ಕೇಳ್ಯಾನ. ಅಂದ್ರೆ ಸ್ಪ್ರೆಡ್ಶೀಟ್ನಲ್ಲಿ ಅಥವಾ ಡಾಕ್ಯುಮೆಂಟ್ನಲ್ಲಿ ಕಟ್ ಮಾಡಲು ನೀವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀರಿ ಅಂತ ಏನು ಮಾಡ್ಯಾನ್ರಿ ಅವ್ನು ಕೇಳ್ಯಾನ. ದ ಆನ್ಸರ್ ಇಸ್ ಕಂಟ್ರೋಲ್ ಎಕ್ಸ್. ಸೊ ಕಂಟ್ರೋಲ್ ಎಕ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಕಟ್ಗೆ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಬಿ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಬೋಲ್ಡ್ಗೋಸ್ಕರ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಪಿನ ನಾವು ಪ್ರಿಂಟ್ಗೋಸ್ಕರ ಯೂಸ್ ಮಾಡ್ತೀವಿ ರೀ. ಕಂಟ್ರೋಲ್ ಸಿಯನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಕಾಪಿಗೋಸ್ಕರ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕ. ಇವಾಗ ಶಾರ್ಟ್ಕಟ್ ಕೀ ಮೇಲೆ ಒಂದಂತೂ ಕಂಪಲ್ಸರಿ, ಒಂದು ಕ್ವಶನ್ ಅಂತೂ ಏನಿರ್ತೈತೆ ರೀ ನಿಮ್ಗೆ ಫಿಕ್ಸ್ ಇರ್ತದೆ. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಮಾಡ್ಯಾನ್ರಿ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ನ ಇಲ್ಲಿ ಏನು ಮಾಡ್ಯಾನ್ರಿ ಕವರ್ ಮಾಡೀನಿ. ಸೊ ನೋಡ್ಕೋರಿ, ವೆರಿ ಇಂಪಾರ್ಟೆಂಟ್, ಇವೆಲ್ಲ ಮಾಡಲ್ ಕ್ವಶನ್ ಪೇಪರ್ದಾಗ ಬಂದವ್ರಿ. ಸೊ ಫಸ್ಟ್ ಕ್ವಶನ್ ಐತ್ರಿ, ವಾಟ್ ಈಸ್ ಸೆಂಟೆನ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೊಟ್ಟಾನ್ರಿ. ಅಂತಂದ್ರೆ ಇಲ್ಲಿ ಏನು ಮಾಡ್ಯಾನ್ರಿ, ವಾಕ್ಯ ಅಂದ್ರೆ ಏನು ರೀ, ಮತ್ತು ಅದಕ್ಕೆ ಯಾವುದಾದ್ರೂ ಒಂದು ಉತ್ತಮ ಉದಾಹರಣೆಯನ್ನು ಅಥವಾ 2 ಉತ್ತಮ ಉದಾಹರಣೆಯನ್ನು ಕೊಡ್ರಿ ಅಂತ ಏನು ಮಾಡ್ಯಾನ್ರಿ ಕೇಳ್ಯಾನ. ಅ ಸೆಂಟೆನ್ಸ್ ಈಸ್ ಅ ಕಂಪ್ಲೀಟ್ ಇಂಡಿಪೆಂಡೆಂಟ್ ಯೂನಿಟ್ ಆಫ್ ಗ್ರಾಮರ್ ದಟ್ ಎಕ್ಸ್ಪ್ರೆಸ್ ಅ ಕಂಪ್ಲೀಟ್ ಥಾಟ್ ಆರ್ ಐಡಿಯಾ ಅಂತ ಕೊಟ್ಟನ್ರಿ. ಅಂದ್ರೆ ಸೊ ನೋಡ್ರಿ, ಒಂದು ವಾಕ್ಯವು ಸಂಪೂರ್ಣ ಆಲೋಚನೆಯನ್ನು ಅಥವಾ ಪರಿಕಲ್ಪನೆಯನ್ನು ವ್ಯಕ್ತಪಡಿಸುವ ವ್ಯಾಕರಣದ ಒಂದು ಸಂಪೂರ್ಣ ರೂಪ ಅಂತ ಏನು ಮಾಡ್ತಾನೆ ರೀ, ಹೇಳ್ತಾನೆ. ಓಕೆ, ಇಲ್ಲ ಅಂದ್ರೆ ನೀವು ಇದನ್ನು ಹೆಂಗೂ ತಿಳ್ಕೊಬೋದು ರೀ, ಒಂದು ವಾಕ್ಯವು ಸ್ಪಷ್ಟ, ಸಂಕ್ಷಿಪ್ತ ಮತ್ತು ನಿಖರವಾಗಿರುವ ಪದಗಳ ಗುಂಪು ಅಂತ ಕೂಡ ನೀವೇನು ಮಾಡ್ಬೋದು ರೀ, ವಾಕ್ಯ ಅಂತ ತಿಳ್ಕೊಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನ ದ ಸ್ಕೈ ಈಸ್ ಬ್ಲೂ. ಓಕೆ, ಅಂದ್ರೆ ಏನು ರೀ, ಆಕಾಶವು ನೀಲಿಯಾಗಿದೆ. ಎರಡನೇದು ಐ ಲವ್ ಮೈ ನ್ಯೂ ಪೆಟ್ಸ್ ಅಂತ ಕೊಟ್ಟೇನ್ರಿ ನಾ, ಅಂದ್ರೆ ನನಗೆ ಹೊಸ ಪ್ರಾಣಿಗಳನ್ನು ಸಾಕಲು ತುಂಬ ಇಷ್ಟ ಅಂತ ಕೂಡ ನಾನು ಏನು ಮಾಡೇನ್ರಿ, ನಿಮಗೆ 2 ಎಕ್ಸಾಂಪಲನ್ನು ಕೊಟ್ಟೇನೆ. ಓಕೆ, ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಕೊಟ್ಟಾನ್ರವ, ಲಿಸ್ಟ್ ದ ವೇರಿಯಸ್ ಟೈಪ್ಸ್ ಆಫ್ ಸ್ಪ್ರೆಡ್ಶೀಟ್ ಅಂತ ಕೊಟ್ಟಾನ. ಅಂದ್ರೆ ಸ್ಪ್ರೆಡ್ಶೀಟ್ ಅಂದ್ರೆ ಏನು ರೀ, ಎಕ್ಸೆಲ್ ಶೀಟಿಗೆ ನಾವು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಇದರದ ಟೈಪ್ಸ್ ಕೇಳ್ಯಾನ್ರವ. ಫಸ್ಟ್ ಬರ್ತೈತೆ ರೀ XLSX ಮತ್ತು XLX. ಇವೆಲ್ಲ ಏನಾಗ್ತಾವ್ರಿ ನಿಮ್ಗೆ ವಿಂಡೋಸ್ನೊಳಗೆ ಸಿಗ್ತಾವ್ರಿ. ವಿಂಡೋಸ್ 7 ಹಿಡಿದು ನಿಮ್ಗೆ ವಿಂಡೋಸ್ 19 ತನಕ ಇದ್ರೊಳಗೆಲ್ಲ ಸಿಗ್ತಾವೆ ನಿಮ್ಗೆ. CSV ಅಥವಾ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್ ಅಂತ ಕರಿತೀವ್ರಿ ಇದಕ್ಕೆ ನಾವು. ಓಕೆ, ಸೊ ಮತ್ತು ODS ಓಪನ್ ಡಾಕ್ಯುಮೆಂಟ್ ಸ್ಪ್ರೆಡ್ಶೀಟ್ ಅಂತ ಇದು ಏನಾಗ್ತೈತೆ ನಿಮ್ಗೆ ಸಿಗ್ತೈತಿ. ಇವು 3 ಏನ್ರಿ ಇವ ಟೈಪ್ಸ್. ಇವನ್ನ ನೀವು ಬೈಪಾಠ ಮಾಡಿದ್ರಂತೂ ವೆರಿ ಇಂಪಾರ್ಟೆಂಟ್. ಬೈಪಾಠ ಮಾಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತೈತಿ. ಓಕೆ, ಗುಡ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ಎನಿ 3 ಟೈಪ್ಸ್ ಆಫ್ ಎಂಟರ್ಪ್ರಿನರ್ ಅಂತ ಕೇಳ್ಯಾನ್ರ. ಅಂದ್ರೆ ಸೊ ಯಾವುದಾದ್ರೂ 3 ತರಹದ ಉದ್ಯಮಿಗಳನ್ನು ನೀವೇನು ಮಾಡಿರಿ, ಪಟ್ಟಿ ಮಾಡಿರಿ ಅಥವಾ ಅವ್ರನ್ನ ವಿವರಣೆ ಮಾಡಿರಿ ಅಂತ ಏನು ಮಾಡ್ಯಾನ್ರಿ ಕೇಳ್ಯಾನ. ಫಸ್ಟ್ ಬರ್ತೈತೆ ರೀ ಸ್ಮಾಲ್ ಬಿಸ್ನೆಸಸ್. ಓಕೆ, ಲೋಕಲ್ ಶಾಪ್ಸ್ ಅಥವಾ ರೆಸ್ಟೋರೆಂಟ್ಸ್ ಅಂತ ಹೇಳ್ಯಾನ್ರಿ. ಅಂದ್ರೆ ಸಣ್ಣ ವ್ಯಾಪಾರಿಗಳು ರೀ. ಓಕೆ, ಸ್ಥಳೀಯ ಅಂಗಡಿಗಳನ್ನು ನೋಡ್ಬೋದು ನೀವು, ಟೀ ಸ್ಟಾಲ್ ನೋಡ್ಬೋದು ರೀ, ರೆಸ್ಟೋರೆಂಟ್ಸ್ ನೋಡ್ಬೋದು, ಪಾನ್ ಶಾಪ್, ಝೆರಾಕ್ಸ್ ಶಾಪ್ಸ್, ಇವೆಲ್ಲ ಏನು ರೀ ಸಣ್ಣ ವ್ಯಾಪಾರಿಗಳು ರೀ. ಅವ್ರು ಮ್ಯಾಕ್ಸಿಮಮ್ ಡೈಲಿ ಏನು ಮಾಡ್ತಾರೆ ರೀ, 500ರಿಂದ 1000 ರೂಪಾಯಿ ಏನು ಮಾಡ್ತಾರೆ, ಅರ್ನಿಂಗ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಏನಂತೀವ್ರಿ ನಾವು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ಕರಿತೇವ್ರಿ ಅವಕ್ಕೆಲ್ಲ ನಾವು. ಇನ್ನು ಸೆಕೆಂಡ್ ಬರ್ತೈತೆ ರೀ ಸ್ಕೇಲೆಬಲ್ ಸ್ಟಾರ್ಟಪ್ ಅಂತ ಬರ್ತೈತೆ ರೀ, ಟೆಕ್ ರ್ಯಾಪಿಡ್ ಗ್ರೋತ್ ಫೋಕಸ್ ಅಂತೇಳಿ. ಅಂದ್ರೆ ಸೊ ನೀವು ವಿಸ್ತರಿಸಬಹುದಾದ ಉದ್ಯಮಿಗಳಂತ ನಾವೇನು ಮಾಡ್ತೀವಿ ಅವ್ರಿಗೆ ಕರಿತೀವಿ. ಅಂದ್ರೆ ನಿಮ್ಗೆ ಹೇಳ್ಬೋದು ಅಂದ್ರೆ ಸೊ ನೋಡ್ರಿ, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಝೊಮ್ಯಾಟೊ, ಸ್ವಿಗ್ಗಿ, ಇವೆಲ್ಲ ಈ ಟೆಕ್ ಕಂಪ್ನಿಗಳೆಲ್ಲ ಬರ್ತಾವಲ್ಲ ರೀ. ಇವೆಲ್ಲ ಸ್ಕೇಲೆಬಲ್ ಸ್ಟಾರ್ಟಪ್ಸ್ ಒಳಗೆ ಏನಾಗ್ತಾವೆ ರೀ, ಬರ್ತಾವೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಸೋಷಿಯಲ್ ಎಂಟರ್ಪ್ರಿನರ್ಸ್ ಸಾಲ್ವಿಂಗ್ ಸೊಸೈಟಲ್ ಪ್ರಾಬ್ಲಮ್ಸ್ ಅಂತ. ಅಂದ್ರೆ
ಸೊ ಸಾಮಾಜಿಕ ಉದ್ಯಮಿಗಳಂತ ಏನು ಮಾಡ್ತಾರೆ ಇವ್ರು ಕರಿತೀವಿ. ಶಿಕ್ಷಣ, ಆರೋಗ್ಯ, ಬಡತನ ಇಂಥ ಸಾಮಾಜಿಕ ಸವಾಲುಗಳನ್ನು ಬಗೆಹರಿಸಲು ಏನು ಮಾಡ್ತಾರೆ ಇವರು ಉದ್ಯಮಗಳನ್ನು ಏನು ಮಾಡ್ತಾರೆ ರೀ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ 2 ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ರೀ ನಾನು ನೋಡಿದ್ದೆ. ಓಕೆ, ಒಂದು ಅರವಿಂದ್ ಐ ಹಾಸ್ಪಿಟಲ್ ಅಂತ ಬರ್ತೈತೆ ರೀ. ಓಕೆ, ಇನ್ನೊಂದು ಬರ್ತೈತೆ ರೀ ನಿಮ್ಗೆ ಹಸ್ಕ್ ಪವರ್ ಸಿಸ್ಟಮ್ ಅಂತ ಬರ್ತೈತೆ. ಹಸ್ಕ್ ಪವರ್ ಸಿಸ್ಟಮ್ ಇವೆರಡು ಏನು ರೀ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ಎಂಟರ್ಪ್ರನರ್ಸ್ ಅಂತ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಂದ್ರೆ ವಾಟ್ ಈಸ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಕೊಟ್ಟಾನ. ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದ್ರೆ ಸಕಾರಾತ್ಮಕ ಮನೋಭಾವ ಅಂದ್ರೆ ಏನಂತ ಏನು ಮಾಡ್ಯಾನ ನಾವು ಕೇಳೋಣ. ಓಕೆ, ಪಾಸಿಟಿವ್ ಆ್ಯಟಿಟ್ಯೂಡಿಗೆ ನಾವೇನಂತೀವಿ ರೀ ಸಕಾರಾತ್ಮಕ ಮನೋಭಾವನೆ ಅಂತ ಏನು ಮಾಡ್ತೀವಿ ಕರಿತೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ತಾನೆ ರೀ ಪರ್ಸನಾಲಿಟಿ ರೆಫರ್ಸ್ ಟು ದ ಯುನಿಕ್ ಆ್ಯಂಡ್ ರಿಲೇಟಿವ್ಲಿ ಸ್ಟೇಬಲ್ ಪ್ಯಾಟರ್ನ್ಸ್ ಆಫ್ ಥಾಟ್ಸ್, ಎಮೋಷನ್ಸ್ ಆ್ಯಂಡ್ ಬಿಹೇವಿಯರ್ಸ್ ದಟ್ ಡಿಫೈನ್ ಆ್ಯನ್ ಇಂಡಿವಿಜುವಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವೇ ಆಫ್ ಇಂಟರ್ಯಾಕ್ಟಿಂಗ್ ವಿತ್ ದ ವರ್ಲ್ಡ್. ಓಕೆ, ಸೊ ಅಂದ್ರೆ ಏನಪ್ಪ ಅಂದ್ರೆ ಒಂದು ವ್ಯಕ್ತಿತ್ವವು ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳ ವಿಶಿಷ್ಟ ಸ್ಥಿರವಾದ ಮಾದರಿಯನ್ನು ಏನು ಮಾಡ್ತಾವ್ರಿ ತೋರಿಸ್ತಾವೆ. ಓಕೆ, ಇದು ಆ ವ್ಯಕ್ತಿಯ ಪ್ರಪಂಚದೊಂದಿಗೆ ಸಂವಹನ ನಡೆಸುವ ವಿಶಿಷ್ಟ ವಿಧಾನವನ್ನು ಏನು ಮಾಡ್ತೈತ್ರಿ ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಾನವ. ಅಂತಂದ್ರೆ ನೋಡ್ರಿ, ಸೊ ಈ ನಿಮ್ಮ ಮನೋಭಾವದ ಮೇಲೆ ಏನಿರ್ತೈತೆ ರೀ, ನೀವು ವರ್ಲ್ಡ್ ಜೊತೆ ಅಥವಾ ನೀವು ಈ ಸಮಾಜದೊಳಗೆ ಹೆಂಗೆ ಬದುಕ್ತೀರಿ ಅನ್ನೋದ್ರ ಮೇಲೆ ಏನಿರ್ತೈತಿದೆ ಡಿಪೆಂಡ್ ಆಗಿರ್ತೈತೆ. ಓಕೆ, ಸೊ ಇದನ್ನು ಏನು ಮಾಡಿರಿ ನೋಡ್ಕೊರಿ, ಇದನ್ನು 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಐತಿ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ಏನು ಮಾಡಾನ್ರಿ ಇದು ಈಸಿ ಐತ್ರಿ ಕ್ವಶನ್, ಇದೊಂದು ಸ್ವಲ್ಪ ನೋಡ್ಕೊರಿ. ಲಿಸ್ಟ್ ದ ಸ್ಟೇಜಸ್ ಆಫ್ ಆ್ಯಕ್ಟಿವ್ ಲಿಸನಿಂಗ್. ಲಿಸ್ಟ್ ದ ಸ್ಟೇಜಸ್ ಆಫ್ ಆ್ಯಕ್ಟಿವ್ ಲಿಸನಿಂಗ್ ಅಂತಂತಂದರೆ, ಓಕೆ, ಸೊ ಆ್ಯಕ್ಟಿವ್ ಲಿಸನಿಂಗ್ ಅಂತಂದ್ರೆ ಏನು ಗೊತ್ತ್ರಿ, ಸಕ್ರಿಯ ಆಲಿಸುವಿಕೆ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ನಾವೇನಂತೀವಿ ಆ್ಯಕ್ಟಿವ್ ಲಿಸನಿಂಗ್ ಅಂತೀವಿ ರೀ. ಅದರ ವಿವಿಧ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ ಈ ಕ್ವಶನ್ ಒಳಗೆ ಕೇಳ್ಯಾನ. ಓಕೆ, ಫಸ್ಟ್ ಬರ್ತೈತೆ ರೀ ರಿಸೀವಿಂಗ್, ಹಿಯರಿಂಗ್ ಸೌಂಡ್ಸ್ ಅಂತಂದ್ರೆ ಸೊ ಸ್ವೀಕರಿಸೋದ್ರಿ, ಶಬ್ದಗಳನ್ನು ವಾಕ್ಯಗಳನ್ನು ಏನು ಮಾಡೋದ್ರಿ ಸರಿಯಾಗಿ ಲಕ್ಷ್ಯ ಕೊಟ್ಟು ಏನು ಮಾಡಿಸ್ಕೊಳ್ಳೋದ್ರಿ ಕೇಳಿಸಿಕೊಳ್ಳೋದಕ್ಕೆ ಏನಂತೀವ್ರಿ ನಾವು ರಿಸೀವಿಂಗ್ ಅಂತ ಏನು ಮಾಡ್ತೀವಿ ರೀ ಕರಿತೇವೆ. ಓಕೆ, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಡಿಕೋಡಿಂಗ್ ಮೀನಿಂಗ್ ಆ್ಯಂಡ್ ಕಾಂಟೆಕ್ಸ್ಟ್ ಅಂತ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು ರೀ ತಿಳುವಳಿಕೆ ಮಾಡ್ಕೊಳ್ಳೋದ್ರಿ, ಅಂದ್ರೆ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಪರಿಸ್ಥಿತಿ ಮತ್ತು ಸಂದರ್ಭವನ್ನು ಅರ್ಥೈಸಿಕೊಳ್ಳೋದು. ಓಕೆ, ಸೊ ಇದಕ್ಕೆ ಏನಂತೀವಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಮಾಡ್ತೀವಿ ರೀ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಇವ್ಯಾಲ್ಯುವೇಟಿಂಗ್, ಅನಲೈಸಿಂಗ್, ಜಡ್ಜಿಂಗ್ ಆ್ಯಂಡ್ ಕನೆಕ್ಟಿಂಗ್ ಆ್ಯಂಡ್ ನಾಲೆಜ್ ಅಂತ. ಅಂದ್ರೆ ಅನಲೈಸಿಂಗ್ ಅಂದ್ರೆ ಮೌಲ್ಯಮಾಪನ ಮಾಡೋದ್ರಿ. ಓಕೆ, ವಿಶ್ಲೇಷಣೆ ಆಗಿರ್ಬೋದು ರೀ, ನಿರ್ಣಯ ಮಾಡೋದಾಗಿರ್ಬೋದು ಅಥವಾ ನಾಲೆಜನ್ನು ತಿಳ್ಕೊಳ್ಳೋದಾಗಿರ್ಬೋದು. ಓಕೆ, ಸೊ ಇದಕ್ಕೆಲ್ಲ ಏನಂತೀವಿ ನಾವು ಇವ್ಯಾಲ್ಯುವೇಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ರಿಮೆಂಬರಿಂಗ್, ಸ್ಟೋರಿಂಗ್ ಇನ್ಫಾರ್ಮೇಷನ್ ಅಂದ್ರೆ ಏನು ರೀ ನೆನಪಿಟ್ಟುಕೊಳ್ಳುವುದು. ಸೊ ಯಾರಾದರೂ ನಿಮ್ಗೆ ಏನಾದರೂ ಮಾಹಿತಿಯನ್ನು ಹೇಳಿದ್ರೆ ಅದನ್ನೇನು ಮಾಡಿ ಇಟ್ಕೊಳ್ಳೋದು ನೀವು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದು. ಓಕೆ, ಇನ್ನು ಲಾಸ್ಟ್ ಬರ್ತೈತೆ ರೀ ರೆಸ್ಪಾಂಡಿಂಗ್ ಅಂದ್ರೆ ಪ್ರತಿಕ್ರಿಯೆ ನೀಡುವುದು ರೀ. ಓಕೆ, ಪ್ರೊವೈಡಿಂಗ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಫೀಡ್ಬ್ಯಾಕ್ ಅಂತ ಕೊಟ್ಟಾನ್ರಿ ಅಂತಂದ್ರೆ ಮೌಖಿಕ ಮತ್ತು ಅಮೌಖಿಕ ಪ್ರಕ್ರಿಯೆಯನ್ನು ಕೂಡ ಏನು ಮಾಡೋದ್ರಿ ನೀವು ಮಾಡುವುದ್ರ ಮುಖಾಂತರ ಏನು ಮಾಡೋದ್ರಿ ನೀವು ರೆಸ್ಪಾಂಡ್ ಮಾಡೋದು ಅಥವಾ ಪ್ರತಿಕ್ರಿಯೆ ನೀಡೋದು ಅಂತ ಇದನ್ನು ಏನು ಮಾಡ್ಬೋದ್ರಿ ನಾನು ನಿಮ್ಗೆ ಹೇಳ್ಬೋದು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೊಟ್ಟಾನ್ರವ ಏನಂತಂದರೆ ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ಆಫ್ ಆ್ಯಕ್ಟಿವ್ ಲಿಸನಿಂಗ್ ಅಂತ ಕೊಟ್ಟಾನ. ಅಂದ್ರೆ ಸಕ್ರಿಯ ಆಲಿಸುವಿಕೆಯ ವಿವಿಧ ಅಂಶಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ್ರವ ಕೇಳ್ಯಾನ. ಓಕೆ, ಫಸ್ಟ್ ಬರ್ತೈತೆ ರೀ ಪೇಯಿಂಗ್ ಫುಲ್ ಅಟೆನ್ಷನ್ ಅಂತ ಕೊಟ್ಟಾನ. ಅಂದ್ರೆ ಸೊ ಸಂಪೂರ್ಣವಾಗಿ ಗಮನ ಹರಿಸೋದು ಅಥವಾ ಸಂಪೂರ್ಣವಾಗಿ ಗಮನ ಹರಿಸಿ ಏನು ಮಾಡಿದ್ರಿ ಕೇಳಿಸ್ಕೊಳ್ಳೋದು. ಓಕೆ, ಯೂಸಿಂಗ್ ನಾನ್ ವರ್ಬಲ್ ಕ್ಯೂಸ್, ನಾಡಿಂಗ್, ಓಪನ್ ಪೋಸ್ಚರ್ ಟು ಶೋ ಎಂಗೇಜ್ಮೆಂಟ್ ಅಂತಂತಂದ್ರೆ ಸೊ ನಾನ್ ವರ್ಬಲ್ ಕ್ಯೂಸ್ಗಳನ್ನು ಏನು ಮಾಡೋದು ಯೂಸ್ ಮಾಡೋದು. ಸೊ ಅವ್ರು ಏನಾದರೂ ಹೇಳ್ತಿರ್ತಾರಂದ್ರೆ ತಲೆ ಆಡಿಸೋದ್ರಿ, ಅರ್ಥ ಆಗೈತೆ ನಮ್ಗೆ, ಓಕೆ ಅರ್ಥ ಆಗಿಲ್ಲ, ಅರ್ಥ ಆಗೈತಿ. ಓಕೆ, ಸೊ ನೀವು ನಿಮ್ಮ ಹೆಡ್ಡನ್ನು ಅಥವಾ ನಿಮ್ಮ ಕೈಯನ್ನು ಏನು ಮಾಡಿದ್ರಿ ನಾನ್ ವರ್ಬಲ್ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರ್ತೀವಿ ಪ್ರೊವೈಡಿಂಗ್ ಫೀಡ್ಬ್ಯಾಕ್. ಓಕೆ, ಪ್ಯಾರಾಫ್ರೇಸಿಂಗ್, ಸಮರೈಸಿಂಗ್, ಆಸ್ಕಿಂಗ್ ಕ್ವಶನ್ಸ್ ಅಂತಂತಂದ್ರೆ ನೀವು ಫೀಡ್ಬ್ಯಾಕನ್ನು ನೀಡೋದ್ರಿ. ಓಕೆ, ಎದ್ರ ಮುಖಾಂತರ ಏನು ಮಾಡೋದ್ರಿ ಸೊ ಅದನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಪ್ರಶ್ನೆ ಕೇಳೋದಾಗಿರ್ಬೋದು. ಓಕೆ, ಅದರ ಸಮರಿಯನ್ನು ಕೇಳೋದಾಗಿರ್ಬೋದು. ಈ ಥರ ಏನು ಕೂಡ ನೀವೇನು ಮಾಡ್ಬೋದು ರೀ ಮಾಡ್ಬೋದು. ಓಕೆ, ಡೆಫರಿಂಗ್ ಜಡ್ಜ್ಮೆಂಟ್ ಆ್ಯಂಡ್ ರೆಸ್ಪಾಂಡಿಂಗ್ ಅಪ್ರೋಪ್ರಿಯೇಟ್ಲಿ ಆಫ್ಟರ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪೀಕರ್ಸ್ ಮೆಸೇಜ್. ಓಕೆ, ಸರಿಯಾಗಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋದ್ರಿ, ಅರ್ಥೈಸಿಕೊಳ್ಳೋದು ಮತ್ತು ಅದರ ಪರ್ಸ್ಪೆಕ್ಟಿವ್ನ ತಕ್ಕದ ಹಾಗೆ ಏನು ಮಾಡಿದ್ರಿ ನೀವು ಪ್ರತಿಕ್ರಿಯೆಯನ್ನು ಏನು ಮಾಡಿದ್ರಿ ನೀಡುವುದು. ಓಕೆ, ಆಲ್ ವೈಲ್ ಬೀಯಿಂಗ್ ಎಂಪಥೆಟಿಕ್ ಆ್ಯಂಡ್ ಫೋಕಸಿಂಗ್ ಆನ್ ದೇರ್ ಪರ್ಸ್ಪೆಕ್ಟಿವ್, ನಾಟ್ ಯುವರ್ ಓನ್ ರಿಪ್ಲೈ ಅಂತಂತಂದ್ರೆ ಸೊ ಏನು ಮಾಡಿದ್ರಿ ಅವ್ರ ಮಾತುಗಳನ್ನು ಅಥವಾ ಅವರ
ಪರ್ಸ್ಪೆಕ್ಟಿವ್ನ ತಕ್ಕದಾಗಿ ಏನು ಮಾಡೋದು, ನೀವು ಪ್ರತಿಕ್ರಿಯೆಯನ್ನು ನೀಡೋದು. ಅವ್ರು ಒಂದು ಹೇಳೋದು ನೀವೊಂದು ಹೇಳೋದು ಆಗಬಾರ್ದು ರೀ. ಸೊ ಮೊದಲಿಗೆ ಏನು ಮಾಡ್ಬೇಕು ರೀ, ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು ರೀ. ಆಮೇಲೆ ಏನು ಮಾಡ್ಬೇಕು ರೀ, ಅವರ ಪರ್ಸ್ಪೆಕ್ಟಿವ್ನ ಹಾಗೆ ನೀವೇನು ಮಾಡ್ಬೇಕು ರೀ, ಅವ್ರ ಜೊತೆ ಪ್ರತಿಕ್ರಿಯೆಯನ್ನು ನಡೆಸ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ 7ನೇದು. ಓಕೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಪರ್ಸನಾಲಿಟಿ. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಏನು ಮಾಡ್ಯಾನ ಕೇಳೋಣ. ಓಕೆ, ದ ಎಂಡ್ಯೂರಿಂಗ್ ಆ್ಯಂಡ್ ರಿಲೇಟಿವ್ಲಿ ಸ್ಟೇಬಲ್ ಪ್ಯಾಟರ್ನ್ಸ್ ಆಫ್ ಥಿಂಕಿಂಗ್, ಫೀಲಿಂಗ್ ಆ್ಯಂಡ್ ಬಿಹೇವಿಯರಿಂಗ್ ದಟ್ ಕ್ಯಾರೆಕ್ಟರೈಸ್ ಆ್ಯಂಡ್ ಇಂಡಿವಿಜುವಲ್ಸ್ ಯುನೀಕ್ ಅಡ್ಜಸ್ಟ್ಮೆಂಟ್ ಟು ಲೈಫ್ ಅಂತಂದ್ರೆ, ಸೊ ನೋಡಿರಿ, ಜೀವನಕ್ಕೆ ವ್ಯಕ್ತಿಯ ವಿಶಿಷ್ಟ ಹೊಂದಾಣಿಕೆಯನ್ನು ನಿರೂಪಿಸುವ ಅಥವಾ ಚಿಂತನೆ ಅಥವಾ ಭಾವನೆ ಅಥವಾ ನಡವಳಿಕೆಯ ಶಾಶ್ವತ ಮತ್ತು ತುಲನಾತ್ಮಕವಾದ ಪರಿಸ್ಥಿತಿಯನ್ನು ಅಥವಾ ಸ್ಥಿರವಾದ ಮಾದರಿಯನ್ನು ಏನಂತೇವೆ ಅಂದ್ರೆ ನಾವು ಸೊ ಪರ್ಸನಾಲಿಟಿ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಅಂದ್ರೆ ಅವ ಹೆಂಗೆ ಥಿಂಕ್ ಮಾಡ್ತಾನೆ ರೀ, ಅವ ಹೆಂಗೆ ಅವನ ಎಮೋಷನ್ಗಳನ್ನು ವ್ಯಕ್ತಪಡಿಸ್ತಾನೆ, ಅವನ ನಡವಳಿಕೆ ಹೆಂಗೈತಲ್ಲ ಅದನ್ನು ನಾವೇನು ಮಾಡ್ತೇವೆ ರೀ, ತುಲನಾತ್ಮಕವಾಗಿ ಏನು ಮಾಡ್ತೇವೆ ರೀ, ಅಳಿತೇವೆ. ಸೊ ಅದಕ್ಕೆ ಏನಂತೇವೆ ರೀ, ನಾವು ವ್ಯಕ್ತಿತ್ವ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ಸೊ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ ರೀ, ವೆರಿ ಇಂಪಾರ್ಟೆಂಟ್. ಓಕೆ, ನೋಡ್ಕೊರಿ. ನೆಕ್ಸ್ಟ್ ಬರ್ತೈತೆ ರೀ ಪ್ರಶ್ನೆ, ವಾಟ್ ಈಸ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ ಅಂದರೆ ಏನಂತ ಏನು ಮಾಡ್ಯಾನ ರೀ ಕೇಳೋಣ. ಸ್ಟ್ರೆಸ್ ಅಂತಂದ್ರೆ ನಾವು ಕನ್ನಡದಾಗ ಏನಂತೇವೆ ಅಂತಂದ್ರೆ ಒತ್ತಡ ಅಂತ ಕರಿತೇವೆ ರೀ. ಓಕೆ, ಸೊ ದ ಆನ್ಸರ್ ಈಸ್ ಸ್ಟ್ರೆಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅವರ್ ಎಮೋಷನಲ್, ಮೆಂಟಲ್, ಫಿಸಿಕಲ್ ಆ್ಯಂಡ್ ಸೋಷಿಯಲ್ ರಿಯಾಕ್ಷನ್ ಟು ಎನಿ ಡಿಮ್ಯಾಂಡ್ಸ್ ಆರ್ ಥ್ರೆಟ್ಸ್. ದೀಸ್ ಡಿಮ್ಯಾಂಡ್ಸ್ ಆರ್ ಥ್ರೆಟ್ಸ್ ಆರ್ ಕಾಲ್ಡ್ ಆಸ್ ಸ್ಟ್ರೆಸ್ ಅಂತ. ಅಂದ್ರೆ ಯಾರಾದರೂ ನಮಗೆ ಅನುಚಿತವಾಗಿ ಬೇಡಿಕೆ ಇಟ್ಟಾಗ್ರಿ ಅಥವಾ ಬೆದರಿಕೆ ಮಾಡಿದಾಗ ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಡೆದುಕೊಳ್ಳುವಂಥ ಪ್ರಕ್ರಿಯೆಗೆ ಅಥವಾ ರಿಯಾಕ್ಷನ್ಸ್ಗೆ, ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತೈತಲ್ಲ ಆ ರಿಯಾಕ್ಷನ್ಸ್ಗೆ ಏನಂತೇವ್ರಿ ನಾವು ಸ್ಟ್ರೆಸ್ ಅಂತ ಏನಂತ ಸ್ಟ್ರೆಸ್ ಅಂತ ಏನು ಮಾಡ್ತೀವಿ ರೀ, ಕರಿತೀವಿ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಲಿಸ್ಟ್ ದ ಎನ್ವೈರ್ಮೆಂಟಲ್ ಬ್ಯಾರಿಯರ್ಸ್ ಟು ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ, ಸೊ ಉದ್ಯಮಶೀಲತೆಗಾಗಿ ಪರಿಸರದ ಅಡೆತಡೆಗಳನ್ನು ಅಥವಾ ಬ್ಯಾರಿಯರ್ಸ್ಗಳನ್ನು ಏನು ಮಾಡಿರಿ ನೀವು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ ರೀ ಕೇಳ್ಯಾನ. ಸೊ ಫಸ್ಟ್ ಬರ್ತೈತೆ ರೀ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ, ಸೊ ಕಳಪೆ ಮೂಲ ಸೌಕರ್ಯ ಅಂತ ಕರಿತೀವಿ ರೀ. ರಸ್ತೆಗಳು ಸರಿಯಾಗಿಲ್ಲದೆ ಇರುವುದು, ವಿದ್ಯುತ್ ಸರಬರಾಜು ಕಡಿತವಾಗಿರುವುದು ಅಥವಾ ನೀರಿನ ವ್ಯವಸ್ಥೆ ಇಲ್ಲದೇ ಇರೋದಕ್ಕೆ ಏನಂತೇವ್ರಿ ನಾವು ಕಳಪೆ ಮೂಲ ಸೌಕರ್ಯ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಎರಡನೇದು ರಿಸೋರ್ಸ್ ಸ್ಕ್ಯಾರ್ಸಿಟಿ ಅಂತ ಕರಿತೇವೆ ನಾವು, ಅಂದ್ರೆ ಸಂಪನ್ಮೂಲದ ಕೊರತೆ ರೀ. ಸೊ ಈಗ ಒಂದು ನೀವು ಕಂಪ್ನಿ ಇತ್ತಪ್ಪ ಅಂತಂದ್ರೆ ಆ ಕಂಪ್ನಿಗೆ ಏನು ಬೇಕು ರೀ, ಪ್ರಾಡಕ್ಟ್ ರೆಡಿ ಆಗಬೇಕಂದ್ರೆ ಕಚ್ಚಾ ವಸ್ತುಗಳು ಇಲ್ಲದೇ ಇರುವುದು. ಓಕೆ, ಕೌಶಲ್ಯ ಹೊಂದಿರದೇ ಇರತಕ್ಕಂಥ ಕಾರ್ಮಿಕರನ್ನು ನೀವು ಕೆಲಸಕ್ಕೆ ತೊಗೊಂಡಿರ್ಬೋದು. ಇವೆಲ್ಲ ಏನು ರೀ ಓಕೆ, ಸಂಪನ್ಮೂಲ ಕೊರತೆ ಅಂತ ಕರಿತೀವಿ ನಾವು ಇದಕ್ಕೆ. ನೆಕ್ಸ್ಟ್ ಬರ್ತೈತೆ ರೀ ಡಿಫಿಕಲ್ಟ್ ರೆಗ್ಯುಲೇಷನ್ಸ್. ಓಕೆ, ಅನ್ಸ್ಟೇಬಲ್ ಮಾರ್ಕೆಟ್ಸ್ ಆ್ಯಂಡ್ ಫಿಸಿಕಲ್ ಇಶ್ಯೂಸ್ ಲೈಕ್ ಪೊಲ್ಯೂಷನ್ ಆ್ಯಂಡ್ ಕ್ರೈಮ್. ಸೊ ಇವಕ್ಕೇನಂತ ಗೊತ್ತ್ರಿ ನಾವು ಡಿಫಿಕಲ್ಟ್ ರೆಗ್ಯುಲೇಷನ್ಸ್ ಅಂದ್ರೆ ಕಠಿಣ ನಿಯಮಗಳು ರೀ. ಓಕೆ, ಅಸ್ಥಿರ ಮಾರುಕಟ್ಟೆ ರೀ. ಓಕೆ, ಅಸ್ಥಿರ ಮಾರುಕಟ್ಟೆ ಅಂತಂತಂದ್ರೆ ಈಗ ನೀವೇನೋ ಒಂದು ಪ್ರಾಡಕ್ಟನ್ನು ಮಾಡಿರ್ತೀರಿ, ಬಟ್ ನೀವು ಅದನ್ನು ಸೇಲ್ಸ್ ಮಾಡ್ಬೇಕಂದಾಗ ಏನಾಗ್ತೈತೆ ಗೊತ್ತ್ರಿ ನಿಮ್ಗೆ, ಅವಾಗ ಮಾರ್ಕೆಟ್ ಒಳಗೆ ಆ ವಸ್ತುವಿನ ಪ್ರೈಸ್ ಏನಾಗ್ತೈತೆ ರೀ, ಕೆಳಗಡೆ ಬಿದ್ದುಬಿಡ್ತೈತೆ. ಸೊ ಅವಾಗ ನಿಮಗೆ ಲಾಸ್ ಆಕೈತೆ ರೀ. ಇನ್ನು ಭೌತಿಕ ಸಮಸ್ಯೆಗಳು ರೀ. ಓಕೆ, ಸೊ ಒಂದಿಷ್ಟು ಪ್ರಾಡಕ್ಟ್ಸ್ ಎಲ್ಲ ಏನಾಗ್ತಾವೆ ರೀ, ಚಳಿಗಾಲದಾಗ ಸೇಲ್ ಆಗ್ತಾವೆ ರೀ, ಒಂದಿಷ್ಟು ಪ್ರಾಡಕ್ಟ್ ಬೇಸಿಗೆ ಒಳಗೆ ಸೇಲ್ ಆಗ್ತಾವೆ, ಒಂದಿಷ್ಟು ಪ್ರಾಡಕ್ಟ್ ಮಳೆಗಾಲದಾಗ ಸೇಲ್ ಆಗ್ತಾವೆ. ಓಕೆ, ಸೊ ಇದಕ್ಕೆ ನಾವು ಅನ್ಬೋದು ರೀ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಮಾಲಿನ್ಯ. ಓಕೆ, ಪೊಲ್ಯೂಷನಿಂದ ಕೂಡ ಏನಾಗ್ತೈತೆ ರೀ, ಸೊ ಏನಾಗ್ತೈತೆ ರೀ, ಸೊ ಅದು ಕೂಡ ಏನು ರೀ ಎಂಟರ್ಪ್ರಿನರ್ಶಿಪ್ನ ಒಂದು ಎನ್ವಿರಾನ್ಮೆಂಟಲ್ನ ಬ್ಯಾರಿಯರ್ ಆಗಿ ಕಾಣಿಸುತ್ತೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ. ಓಕೆ, ಸೊ ಲಿಸ್ಟ್ ದ ಪಾಪ್ಯುಲರ್ ಸ್ಪ್ರೆಡ್ಶೀಟ್ ಇನ್ ಸಾಫ್ಟ್ವೇರ್ ಅಂತ ಕೊಟ್ಟಾನ್ರಿ. ಅಂದ್ರೆ ಸೊ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ರಿ. ಓಕೆ, ಮೈಕ್ರೋಸಾಫ್ಟ್ ಎಕ್ಸೆಲ್, ಓಕೆ, ಎಮ್ ಎಸ್ ಎಕ್ಸೆಲ್ ಅಂತ ಕರಿತೇವೆ ರೀ ಇದಕ್ಕೆ ನಾವು, MS ಎಕ್ಸೆಲ್ ಅಂತ ಕರಿತೇವೆ. ಸೊ ವಿಂಡೋಸ್ ಒಳಗೆ ಸಿಗ್ತೈತೆ ರೀ. ಗೂಗಲ್ ಶೀಟ್ಸ್, ನೀವು ಮೊಬೈಲ್ ಫೋನ್ನಾಗ ಏನಾಗ್ತೈತೆ ರೀ, ಗೂಗಲ್ ಶೀಟ್ಸ್ ಸಿಗ್ತೈತೆ ನಿಮ್ಗೆ. ಲಿಬ್ರೆ ಆಫೀಸ್ ಕ್ಯಾಲ್ಸ್ ಅಂತ ಬರ್ತೈತದ, ಕ್ಯಾಲ್ಕ್ ಅಥವಾ ಕ್ಯಾಲ್ಸ್ ಅಂತೇಳಿ. ಸೊ ಇದು ನಿಮ್ಗೆ ಲಿಬ್ರೆ ಆಫೀಸ್ ಸಾಫ್ಟ್ವೇರ್ ಒಳಗೆ ಸಿಗ್ತೈತೆ ರೀ. ಝೋಹೋ ಶೀಟ್. ಓಕೆ, ಸೊ ಇಟ್ ಈಸ್ ಮೇಡ್ ಬೈ ಇಂಡಿಯನ್. ಓಕೆ, ಸೊ ಅವ್ರನ್ನ ಹೆಸರು ನೆನಪಾಗ್ತಾ ಇಲ್ಲ ರೀ ನನಗೆ, ಸಾರಿ ಕ್ಷಮಿಸ್ರಿ. ಸೊ ಜೋಹೋ ಶೀಟ್ಸ್ ಮತ್ತು ಜೋಹೋ ಪ್ರೆಸೆಂಟೇಷನ್ ಅಂತೇಳಿ, ಸೊ ಒಬ್ಬ ಇಂಡಿಯನ್ ವ್ಯಕ್ತಿ ಏನು ಮಾಡ್ಯಾನ ರೀ ಇದನ್ನು ಕಂಡಿಡ್ದಾನ. ಸೊ ಇವು ನೀವು 4 ಬರೆದ್ರೆ ಸಾಕು. ಓಕೆ, ಎದರು ರೀ ಸ್ಪ್ರೆಡ್ಶೀಟ್ನ ಸಾಫ್ಟ್ವೇರ್ಗಳು. ಓಕೆ, ಸ್ಪ್ರೆಡ್ಶೀಟ್ ಅಂದ್ರೆ ರೀ ಎಕ್ಸೆಲ್ ಶೀಟ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಗಳು. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ರೈಟ್ ಎನಿ 4 ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂತಂದ್ರೆ, ಸೊ
ಸೊ ಒಬ್ಬ ಯಶಸ್ವಿ ಉದ್ಯಮಿಯ ಯಾವುದಾದ್ರೂ ಒಂದು 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ ಕೇಳೋಣ. ಓಕೆ, ಫಸ್ಟ್ ಬರ್ತೈತೆ ರೀ ಸೆಲ್ಫ್ ಡಿಸಿಪ್ಲಿನ್ ಅಂತಂದ್ರೆ ಏನು ಗೊತ್ತ್ರಿ ನಿಮ್ಗೆ? ಸ್ವಯಂ ಶಿಸ್ತು ಅಂತ ಕರಿತೀವಿ ನಾವು ಇದನ್ನು. ಗುರಿಯನ್ನು ಸಾಧಿಸಲು ಸ್ವಯಂ ಕಾರ್ಯಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಏನು ಮಾಡ್ತೈತೆ ರೀ ಇದು ನಿಮ್ಗೆ ಸೂಚನೆ ಕೊಡ್ತೈತಿ. ಎರಡನೇದು ಸೆಲ್ಫ್ ಅವೇರ್ನೆಸ್. ಓಕೆ, ಅಂದರೆ ಸ್ವಯಂ ಅರಿವು. ಓಕೆ, ಒಬ್ಬ ಉದ್ಯಮಿ ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡತ್ತಾನಂದ್ರೆ ಅವನ ಪಾತ್ರ, ಅವನ ಎಮೋಷನ್ಗಳನ್ನು ಅವ್ನು ಕಂಟ್ರೋಲ್ ಮಾಡ್ಬೇಕ್ರಿ. ಮತ್ತು ಅವನ ಏಮ್ಸ್ ಏನು, ಓಕೆ, ಅವನ ಉದ್ದೇಶಗಳೇನು, ಅದನ್ನು ಅರ್ಥ ಮಾಡ್ಕೊಂಡು ನಾವು ಹೆಂಗೆ ಜೀವನ ಮಾಡ್ತಾನೆ ಅದಕ್ಕೆ ನಾವು ಏನು ಅಂತೀವಿ ರೀ? ಸೆಲ್ಫ್ ಅವೇರ್ನೆಸ್ ಅಂತ ಏನು ಮಾಡ್ತೀವಿ ರೀ? ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಡಿಸಿಷನ್ ಮೇಕಿಂಗ್. ಓಕೆ, ಸೊ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಜ್ಞಾನ ರೀ. ಓಕೆ, ಸಪೋಸ್ ಒಂದು ಸಮಸ್ಯೆ ಐತಂದ್ರೆ ಅದನ್ನು ಗುರುತಿಸ್ಬೇಕು ರೀ. ಅದಕ್ಕೋಸ್ಕರ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಏನು ಮಾಡ್ತೇವೆ ರೀ? ಪರ್ಯಾಯ ಮೌಲ್ಯಮಾಪನ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡೋಕೆ, ಆ ಸಮಸ್ಯೆಯನ್ನು ಡೆಸ್ಟ್ರಾಯ್ ಮಾಡೋಕೆ ಅವ ಏನು ಮಾಡ್ಬೇಕು ರೀ? ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ನಾವು ಏನು ಮಾಡಿರ್ಬೇಕು ರೀ? ಹೊಂದಿರಬೇಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡ್ಯಾಪ್ಟಿಲಿಟಿ ಅಂತಂತಂದ್ರೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗಿ ಕೆಲಸ ಮಾಡುವಂಥ ಗುಣಲಕ್ಷಣವನ್ನು ಹೊಂದಿರಬೇಕು ರೀ. ಓಕೆ, ಮತ್ತು ಹೊಂದ್ಕೊಳ್ಳೋದು ರೀ. ಸಂಸ್ಥೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಆ ಸಂಸ್ಥೆಯ ಏಳಿಗೆಗೋಸ್ಕರ ದುಡಿಯೋದಕ್ಕೆ ಏನಂತೀವಿ ನಾವು? ಆ ಗುಣಲಕ್ಷಣಕ್ಕೆ ಏನಂತೀವಿ ನಾವು? ಫ್ಲೆಕ್ಸಿಬಿಲಿಟಿ ಮತ್ತು ಅಡ್ಯಾಪ್ಟಿಬಿಲಿಟಿ ಅಂತ ಏನು ಮಾಡ್ತೀವಿ ರೀ? ಕರೀತೀವಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ರೈಟ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಆ್ಯನ್ ಎಂಟರ್ಪ್ರಿನರ್. ಓಕೆ, ಅಂದ್ರೆ ಒಬ್ಬ ಉದ್ಯಮಿಯ ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಓಕೆ, ಇನಿಷಿಯೇಟಿಂಗ್ ಆ್ಯಂಡ್ ಲೀಡಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತಂತಂದ್ರೆ ಸೊ ವ್ಯಾಪಾರ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ರೆ ಮತ್ತು ಅವನ್ನ ಮುನ್ನಡೆಸೋದು. ಸಪೋಸ್ ಈಗ ನಿಮ್ಮ ಹತ್ರ ಒಂದು ಐಡಿಯಾ ಐತೆ ಅಂತ ತಿಳ್ಕೊರಿ. ಓಕೆ, ನೀವು ಒಂದು ಅಂಗಡಿ ಮಾಡ್ಬೇಕಂತಂದ್ರೆ ಮೊದಲೇಗೆ ಏನು ಮಾಡ್ಬೇಕು ರೀ? ಅದರದ್ದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅದನ್ನು ಅಂಗಡಿಯನ್ನು ಪ್ರಾರಂಭ ಮಾಡ್ಬೇಕು, ಅದನ್ನು ಮತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ರೀ. ಓಕೆ, ಸೊ ಅದು ಫಸ್ಟ್ ರೀ. ಎರಡನೇದು ಅಲೋಕೇಟಿಂಗ್ ಎಂಪ್ಲಾಯೀಸ್ ಡ್ಯೂಟೀಸ್. ಅಂದರೆ ನಿಮ್ಮ ಕಡೆ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ, ಯಾವ ವ್ಯಕ್ತಿ ಯಾವ ಕೆಲಸವನ್ನು ನೀಡಬೇಕು, ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಿರ್ಬೇಕು ರೀ? ಸರಿಯಾದ ನಾಲೆಜ್ ಇರ್ಬೇಕು ರೀ. ನೆಕ್ಸ್ಟ್ ಫೋರ್ಕಾಸ್ಟಿಂಗ್ ಬಿಸ್ನೆಸ್ ಚೇಂಜಸ್ ಅಂತಂದ್ರೆ ವ್ಯವಹಾರ ಬದಲಾವಣೆಗೆ ಮುನ್ಸೂಚನೆ. ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಸಿಚುವೇಶನ್ ನೀವೇನು ಮಾಡ್ಬೇಕು ರೀ? ನಿಮ್ಮ ಬಿಸ್ನೆಸ್ಸನ್ನು ಚೇಂಜ್ ಮಾಡಬೇಕು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೊತ್ತ್ರಿ ನಿಮ್ಗೆ? ಇವರು ಹಣ್ಣು ಹಂಪ್ಲದ ಮಾರ್ತಿರ್ತಾರೆ ಗೊತ್ತ್ರಿ, ಅವ್ರು ಸೀಸನಲ್. ಸೊ ಬೇಸಿಗೆ ಕಾಲ ಬಂತಂದ್ರೆ ಅವ್ರು ಏನು ಮಾಡ್ತಾರೆ ರೀ? ನಿಮ್ಗೆ ಏನು ಮಾಡ್ತಾರೆ ಗೊತ್ತ್ರಿ ನಿಮ್ಗೆ? ಅದು ಕೆಂಪಂದು ಹಣ್ಣು ಬರ್ತೈತಲ್ರಿಪ್ಪ, ಕಲ್ಲಂಗಡಿ ಹಣ್ಣು. ಓಕೆ, ಕಲ್ಲಂಗಡಿ ಹಣ್ಣು ಮಾಡ್ತಾರೆ ರೀ. ಸೊ ಮಳೆಗಾಲದಾಗೆಲ್ಲ ಏನು ಮಾಡ್ತಾರೆ ಅವ್ರು? ನಿಮ್ಗೆ ಗೋವಾ ಅಂದ್ರೆ ಪೇರಳೆ ಹಣ್ಣನ್ನು ಮಾರ್ತಾರೆ. ಓಕೆ, ಸೊ ಈ ಥರ ಡಿಫ್ರೆಂಟ್ ಸೀಸನೊಳಗೆ ಡಿಫ್ರೆಂಟ್. ಪೈನಾಪಲ್ ಮಾರ್ತಾರೆ ರೀ. ಸೊ ಈಗ ಹಸಿ ಕಡಲೆ ಸೀಸನೊಳಗೆ ಹಸಿ ಕಡಲೆ ಮಾರ್ತಾರೆ, ಈ ಥರ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಬರ್ತೈತೆ ರೀ ಕ್ರಿಯೇಟಿಂಗ್ ಜಾಬ್ಸ್ ಅಂತಂದ್ರೆ ಏನು ಮಾಡೋದು ರೀ? ತಾವು ಒಂದು ಅಂಗಡಿ ಇಟ್ಟಾರ ಅಂತಂದ್ರೆ ಅಲ್ಲಿ ಏನು ಮಾಡ್ಬೇಕು ರೀ? 4 ಜನರಿಗೆ ಏನು ಮಾಡ್ಬೇಕ್ರಿ? ಅವರು ಕೆಲಸವನ್ನು ಕೂಡ ಏನು ಮಾಡ್ಬೇಕು ರೀ? ಅವರು ನೀಡಬೇಕು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸಪೋಸ್ ನೀವು ಒಂದು ಬೇಕ್ರಿ ಇಟ್ಟಿರಿ ಅಂತ ಇಟ್ಕೋರಿ, ಅಥವಾ ಒಂದು ಹೋಟೆಲ್ ಇಟ್ಟಿರಿ ಅಂತ ತಿಳ್ಕೊರಿ. ಆ ಹೋಟೆಲ್ ಒಳಗಡೆ ಏನು ಮಾಡ್ಬೇಕು ನೀವು? ಸೊ ಕುಕ್ಕಿಂದ ಹಿಡಿದು, ಪ್ಯಾಕ್ ಮಾಡೋರಿಂದ ಹಿಡಿದು, ಸರ್ವರಿಂದ ಹಿಡಿದು, ಓಕೆ, ಅವ್ರಿಗೆಲ್ಲರಿಗೂ ಏನು ಮಾಡ್ಬೇಕು ನೀವು? ಜಾಬನ್ನು ನೀಡಬೇಕು. ಇವೆಲ್ಲ ಏನು ರೀ? ಒಬ್ಬ ಉತ್ತಮ ಉದ್ಯಮಿಯ ಪ್ರಮುಖ ಗುಣಲಕ್ಷಣಗಳು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಬರ್ತೈತೆ ರೀ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಸೆಲ್ಫ್ ಮೋಟಿವೇಶನ್. ಓಕೆ, ಅಂದ್ರೆ ಸ್ವಯಂ ಪ್ರೇರಣೆಯ ಅರ್ಥವನ್ನು ವಿವರಣೆ ಮಾಡ್ರಿ ಅಂತ ಏನ್ರಿ? ಓಕೆ, ಸೊ ಸೆಲ್ಫ್ ಮೋಟಿವೇಶನ್ ಇಸ್ ದ ಡ್ರೈವ್ ಟು ಡೂ ವಾಟ್ ನೀಡ್ಸ್ ಟು ಬಿ ಡನ್ ಟು ಅಚೀವ್ ಯುವರ್ ಗೋಲ್ಸ್ ವಿತೌಟ್ ಬೀಯಿಂಗ್ ಟೋಲ್ಡ್ ವಾಟ್ ಟು ಡೂ. ಅಂದ್ರೆ ಸ್ವಯಂ ಪ್ರೇರಣೆ ಅಂದ್ರೆ ನೋಡಿರಿ, ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಏನು ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಅದನ್ನು ಚಾಲನೆ ಮಾಡುವ ಒಂದು ಪ್ರಕ್ರಿಯೆ ರೀ. ಹೆಂಗಪ್ಪ ಅಂದ್ರೆ ಯಾರ ಕಡೆ ಹೇಳಿಸ್ಕೊಳ್ಳಲಾರದೆ ನೀವು ಅದನ್ನು ಚಾಲನೆ ಮಾಡ್ತಿರಲ್ಲ, ಅದಕ್ಕೆ ಏನಂತೀವಿ ನಾವು? ಸೆಲ್ಫ್ ಮೋಟಿವೇಶನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಕಿಲ್ ದಟ್ ಕ್ಯಾನ್ ಹೆಲ್ಪ್ ಯು ಬಿ ಮೋರ್ ಪ್ರೊಡಕ್ಟಿವ್, ಕ್ರಿಯೇಟಿವ್ ಆ್ಯಂಡ್ ಸಕ್ಸಸ್ಫುಲ್. ಅಂದ್ರೆ ಸೊ ಇದು ಹೆಚ್ಚು ಉತ್ಪಾದಕ ಮತ್ತು ಸೃಜನಶೀಲ ಮತ್ತು ಯಶಸ್ವಿಯಾಗಲು ಏನು ಮಾಡ್ತಿದ್ರಿ? ನಿಮಗೆ ಸಹಾಯ ಮಾಡುವಂತಹ ಒಂದು ಕೌಶಲ್ಯ ಅಂತ ಕೂಡ ನೀವೇನು ಮಾಡ್ಬೋದು ರೀ? ಸೆಲ್ಫ್ ಮೋಟಿವೇಶನನ್ನು ಅಥವಾ ಸ್ವಯಂ ಪ್ರೇರಣೆಯನ್ನು ಕರಿಬೋದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡೇನಂದ್ರೆ ನಿಮಗೆ ಸೊ MCQ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಏನು ಮಾಡೇನಿ ನಾನು ನಿಮಗೆ ಕಂಪ್ಲೀಟ್ ಮಾಡೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ವಿಡಿಯೋನ ಏನು ಮಾಡಿರಿ? ಲೈಕ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಇದೇ ಥರ ಮುಂದೆ ಎಜುಕೇಷ್ನಲ್ ವಿಡಿಯೋಗಳು ಏನಾಗ್ತಿರ್ತಾರೆ ನನ್ನ ಚಾನಲ್ ಒಳಗೆ ಬರ್ತಿರ್ತಾವೆ. ಓಕೆ, ಧನ್ಯವಾದಗಳು.